ಒಟ್ಟಾರೆ ಬಾಲ್ ಠಾಕ್ರೆ ಅವರ ಉದ್ದಟತನದ ಹೇಳಿಕೆಗೆ ಮುಖ್ಯಮಂತ್ರಿ ಸದಾನಂದ ಗೌಡರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಒಂದೇ ನಿಮಿಷ ಸರ್, ಬಾಳ ಠಾಕ್ರೆ ಲೆಟರ್ ಬರೆದಿದ್ದಾರೆ. ಕಂಬಾರ ಜ್ಞಾನಪೀಠ ಪ್ರಶಸ್ತಿಯನ್ನು ವಾಪಸ್ ತಗೋಬೇಕು ಅಂತ ಹೇಳಿಕೆಯನ್ನ ಇದು ಮಾಡಿ. ಒಂದ್ ನಿಮಿಷ ಒಬ್ರು ಒಳಗೆ ಬಂದು ಒಬ್ರು ಒಳಗೆ ಬಂದು ಲೋಗೋ ಹಿಡಿದಿ. ಸಾಕು ಸರ್. ಸರ್, ಬಾಲ್ ಠಾಕ್ರೆ ಅವರು ಇವತ್ತು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಚಂದ್ರಶೇಖರ್ ಕಂಬಾರ್ ಅವರಿಗೆ ಕೊಟ್ಟಂತ ಜ್ಞಾನಪೀಠ ಪ್ರಶಸ್ತಿಯನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಕೇಂದ್ರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಶಿವಸೇನೆಯ ಒಳಗಿಂದ ಏನಾದರೂ ಆದರೆ ಅವ್ರು ಹೇಳ್ಬೋದು ಆಚೀಚೆ ಮಾಡಬೇಕು ಅಂತ ಹೇಳಿ, ತಗೊಳ್ಬೇಕು ಕೊಡಬೇಕು, ಅದು ಶಿವಸೇನೆ ಅಂತ ಹೇಳಬೇಕು. ಕರ್ನಾಟಕಕ್ಕೆ ಸಿಕ್ಕಂಥ ಪ್ರಶಸ್ತಿಯ ಬಗ್ಗೆ ಮಾತಾಡಲಿಕ್ಕೆ ಬಾಲ್ ಠಾಕ್ರೆಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಬಾಲ್ ಠಾಕ್ರೆ ಅವರು ಯಾವುದೇ ಕವಿಯಲ್ಲ, ಮತ್ತೊಂದಲ್ಲ, ಇದರ ವಿಚಾರಗಳ ಬಗ್ಗೆ ಭಾರಿ ಮಾಹಿತಿ ಇರೋವರಲ್ಲ. ಆದ ಕಾರಣ ಇದೆಲ್ಲ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾದಂಥ ಹೇಳಿಕೆಗಳು ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತು ಅದಕ್ಕೆ ಭಾರಿ ಇಂಪಾರ್ಟೆನ್ಸ್ ಕೊಡುವಂಥ ಯಾವುದೇ ಅವಶ್ಯಕತೆಗಳಿಲ್ಲ. ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಯಾವುದೋ ಒಂದು ಇಶ್ಯೂವನ್ನು ಜೀವಂತ ಇಡಬೇಕು, ಆ ಮುಖಾಂತರ ರಾಜಕಾರಣ ಮಾಡಬೇಕು ಅಂತ ಹೇಳೋ ಸಣ್ಣ ಥರದ ರಾಜಕೀಯ ಬುದ್ಧಿ ಅದು. ಇದನ್ನು ಬಲವಾಗಿ ನಾವು ಖಂಡಿಸ್ತೇವೆ. ಕರ್ನಾಟಕದ ಒಂದು ಅದ್ಭುತ ವ್ಯಕ್ತಿ ಕಂಬಾರರಿಗೆ ಸಿಕ್ಕಿದಂಥ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಬೇರೆ ಯಾವುದೇ ರಾಜಕಾರಣಿಗಳಿಗೆ ಮಾತಾಡಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಈಗಾಗಲೇ ನಾವು ಅಲ್ಲಿಗೆ ನೋಟಿಸ್ ಎಲ್ಲ ಕೊಟ್ಟು ಕಾನೂನಿನ ಇತಿಮಿತಿಯಲ್ಲಿ ಏನು ಮಾಡಬೇಕು ಅಂತ ಹೇಳುವಂಥ ಆಲೋಚನೆ ಮಾಡ್ತೇವೆ. ಒಂದು ವಾರದೊಳಗೆ ನಾವು ಸೂಕ್ತ ಪರಿಹಾರ ಅದಕ್ಕೆ ಕಂಡುಕೊಳ್ತೇವೆ. ರಾಜ್ಯಪಾಲರು ಲೋಕಾಯುಕ್ತ ನೇಮಕಾತಿ ಬಗ್ಗೆ ಅದನ್ನು ಭಾರಿ ಸತ್ಯ ಅದನ್ನು ಮಾತಾಡೋದು ಒಳ್ಳೆಯದಲ್ಲ. ದಿನನಿತ್ಯ ಒಂದು ವಿಚಾರದ ಬಗ್ಗೆ ಮಾತಾಡೋದು ಅಷ್ಟು ಸೂಕ್ತ ಅಲ್ಲ. ಶಿವಸೇನೆ ಮುಖ್ಯಸ್ಥ ಬಾಲ್ ಠಾಕ್ರೆ ಅವರ ಉದ್ದಟತನದ ಹೇಳಿಕೆಗೆ ಈಗ ತಾನೇ ಮುಖ್ಯಮಂತ್ರಿ ಸದಾನಂದ ಗೌಡರು ಪ್ರತಿಕ್ರಿಯೆಯನ್ನು ನೀಡಿದರು. ಪ್ರತಿಕ್ರಿಯೆ ನೀಡ್ತಾ ಅವರು ಹೇಳಿದ್ದೇನೆಂದರೆ, ಬಾಲ್ ಠಾಕ್ರೆ ಅವರ ಈ ಹೇಳಿಕೆಗೆ ಅಷ್ಟೊಂದು ಮಹತ್ವ ಕೊಡಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿಲ್ಲ. ಹಾಗಾಗಿ ಉದಾಸೀನವೇ ಮದ್ದು ಅನ್ನುವ ಹಾಗೆ ಅವರ ಹೇಳಿಕೆಯನ್ನು ನಿರ್ಲಕ್ಷಿಸೋದೇ ಉತ್ತಮ. ಅಷ್ಟೇ ಅಲ್ಲ, ರಾಜಕಾರಣಿಗಳ ಈ ಹೇಳಿಕೆಗೆ ಯಾವುದೇ ರೀತಿಯಾದಂತಹ ಮಹತ್ವ ಇಲ್ಲ. ಕಂಬಾರರು ಏನು, ಕನ್ನಡಿಗರು ಏನು, ಕರ್ನಾಟಕ ಏನು ಅನ್ನೋದ್ರ ಬಗ್ಗೆ ಅವರಿಗೆ ಅಷ್ಟೊಂದು ಅರಿವಿಲ್ಲ. ಹೀಗಾಗಿ ಕಂಬಾರರ ಕುರಿತಾದ ಈ ಹೇಳಿಕೆಯನ್ನ ನಿರ್ಲಕ್ಷಿಸಬೇಕು ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿ ಸದಾನಂದ ಗೌಡರು ಹೇಳಿದ್ದಾರೆ.